ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ 135 ಸೀಟ್ ಬಂದಿದ್ದಪ್ಪ. ಜಮೀರ್ ಅಹಮದ್ ಅಬ್ಬಬ್ಬಬ್ಬ ಒಂದೊಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಈ ಎಲೆಕ್ಷನ್ ವಿನ್ ಆಗೋ ಕಾರಣ ಮುಸ್ಲಿಮ್ರ ಮತಗಳೇ ಕಾರಣ ಎನ್ನುವಂತ ಹೇಳಿಕೆಯನ್ನು ಕೊಡ್ತಾ ಇದ್ರೆ, ಅದೇ ತರ ಈಗ ಲೋಕಸಭಾ ಎಲೆಕ್ಷನ್ ನಲ್ಲೂ ಕೂಡ ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ ವಿನ್ ಆಗೋಕೆ ಮುಸ್ಲಿಂ ಮತಗಳೇ ಕಾರಣ ಎನ್ನುವಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಈಗ ವಿವಾದಕ್ಕೆ ಕಾರಣ ಆಗಿರುವಂತದ್ದು. ಇದನ್ನು ಮುಂದುವರಿಸಿ ಈಗ ಈಶ್ವರ್ ಖಂಡ್ರೆ ಅವರು ತಾವು ಏನ್ ಹೇಳ್ತೀರಿ ಅಂದ್ರೆ, ಮುಸ್ಲಿಂ ಮತಗಳು ಅಂತ ಹೇಳಿ ಅವರು ವಿನ್ ಆಗಿದ್ರಲ್ವಾ, ಮುಸ್ಲಿಮ್ರು ಏನ್ ಹೇಳಿದ್ರು ಕೂಡ ತಲೆಬಾಗಿ ಕೇಳಬೇಕು, ಮುಸ್ಲಿಮರ ಕೆಲಸವನ್ನ ಖಂಡ್ರೆ ತಲೆಬಾಗಿ ಮಾಡಬೇಕಾಗತ್ತೆ. ಇದು ವಕ್ಫ್ ಅದಾಲತ್ನಲ್ಲಿ ಸಚಿವ ಜಮೀರ್ ವಿವಾದಿತ ಮಾತು. ಇದು ಬೀದರ್ನಲ್ಲಿ ನಡೆದಿರುವಂತಹ ವಕ್ಫ್ ಅದಾಲತ್ನಲ್ಲಿ ಜಮೀರ್ ಹೇಳಿಕೆ. ಇದು ಕಬರ್ಸ್ತಾನ ಜಾಗದ ವಿಚಾರವಾಗಿ ಜಮೀರ್ ಈ ತರದಾದಂತಹ ಮಾತುಗಳನ್ನು ಆಡಿದ್ದಾರೆ. ಬನ್ನಿ ಹಾಗಾದ್ರೆ ಜಮೀರ್ ಅಹಮದ್ ಏನ್ ಹೇಳಿದ್ದಾರೆ ಕೇಳಿ. ईश्वर खंडर को बात करो कैसा भी ईश्वर खंडर का बेटा सिर्फ और सिर्फ हमारे मुसलमान वोट के उद्देश्य की जातो हमारा काम फैसला करना चाहिए ऑलरेडी अप्रसन्न है ना वो ठीक है भाई ईश्वर खंडर को बात करो कैसा भी ईश्वर खंडर का बेटा सिर्फ और ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮುಸ್ಲಿಂ ಮತಗಳಿಂದ ಸಾಗರ್ ಖಂಡ್ರೆ ಗೆದ್ದಿದ್ದಾರೆ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನದಲ್ಲಿ ವರದಿ ಬಿತ್ತರವಾಗ್ತಾ ಇದ್ದಂತೆ ಜಮೀರ್ ಅಹಮದ್ ಖಾನ್ ಉಲ್ಟಾ ಹೊಡೆದಿದ್ದಾರೆ. ಮುಸ್ಲಿಂ ಮತಗಳಿಂದ ಸಾಗರ್ ಖಂಡ್ರೆ ಗೆದ್ದಿದ್ದಾರೆ ಎಂದಿದ್ರು ಜಮೀರ್ ಅಹಮದ್ ಖಾನ್. ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಉಲ್ಟಾ ಹೊಡೆದಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಮುಸ್ಲಿಂ ಒನ್ ಸೈಡ್ ಮತ ಕೊಟ್ಟಿದ್ದಾರೆ, ಅದಕ್ಕೆ ಸಾಗರ್ ಖಂಡ್ರೆ ಗೆದ್ದಿದ್ದಾರೆ. ಮುಸ್ಲಿಂ ಮತಗಳಿಂದ ಸಾಗರ್ ಖಂಡ್ರೆ ಗೆದ್ದಿದ್ದಾರೆ ಎಂಬ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಯೂಟರ್ನ್ ಹೊಡಿತಿದ್ದಾರೆ. ಆ ಹೇಳಿಕೆ ಹಾಗಲ್ಲ, ಹೀಗೆ ಹೇಳಿದ್ದೀನಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಈ ಹಿಂದೆ ಸ್ಪೀಕರ್ ಸ್ಥಾನದ ಬಗ್ಗೆ ಮಾತನಾಡಿ ಜಮೀರ್ ಅಹಮದ್ ಖಾನ್ ನಗೆಪಾಟಲಿಗೆ ಈಡಾಗಿದ್ರು. ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈಗ ಸಾಗರ್ ಖಂಡ್ರೆ ಅವರ ಗೆಲುವಿನ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಮತ್ತೆ ಆಕ್ರೋಶಕ್ಕೆ ಕಾರಣ ಆಗಿದೆ ಅವರ ಹೇಳಿಕೆ. ನಮ್ಮ ಎಂಪಿನೂ ನಮ್ಮವರಿದ್ದಾರೆ. ಇದೇ ನಾನೇ ಹೇಳ್ತಾ ಇದ್ದೇನೆ. ನಾನು ಹೇಳಿದ್ರೆ ಮುಸ್ಲಿಂ ಅವರು ಒಂದ್ ಸೈಡ್ ಮತ ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದ್ದೀನಿ. ಆ ಸಮಾಜ ಹೇಳ್ಬೇಕಾನೆ. ಈಗ ಹೇಳ್ರಿ, ಇಲ್ಲಿ ಮನೆ ಮುಸಲ್ಮಾನ್ ಕೊಟ್ಟರೆ ಗೆದ್ದಕ್ಕೆ ಸಾಧ್ಯನಾ? ಎಷ್ಟು ಓಟ್ ತಗೊಂಡ್ರು ಅವರು? ಸಾಗರ್ ಅವರು ಎಷ್ಟು ಓಟ್ ತಗೊಂಡ್ರು? ಸಾಗರ್ ಅವರು ಎಷ್ಟು 6 ಲಕ್ಷ ಚಿಲ್ಲರೆ ಓಟ್ ತಗೊಂಡಿದ್ದಾರೆ. ಮುಸಲ್ಮಾನ್ ಎಷ್ಟು ಓಟ್ ಕೊಟ್ಟಿದ್ದಾರೆ? 2 ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದಾರೆ. 2 ಲಕ್ಷ ಗೆಲ್ಲ ಸಾಧ್ಯನಾ? ನಾನಿಂದ ನೀವು ಒಂದು ಸೈಡ್ ಕೊಟ್ಟಿದ್ದೀರಿ ಕಾರಣಕ್ಕೆ ಈಶ್ವರ ಕಂಡವ್ರಿಗೆ ಮುಸಲ್ಮಾನ್ ಅವರು ಡಿವೈಡ್ ಆಯ್ತಾ? ಈ ಬಾರಿ ಓಟ್ ಎಲ್ಲನ ಮುಸಲ್ಮಾನ್ ಓಟ್ ಎಲ್ಲ ಡಿವೈಡ್ ಆಯ್ತಾ? ಒಂದು ಸೈಡ್ ಕೊಟ್ಟಿದ್ದಾರೆ ತಾನೆ. ಆ ಹಿನ್ನೆಲೆಯಿಂದ ಹೇಳಿದ್ದೀನಿ ನಾನು. ಮುಸಲ್ಮಾನ್ ಓಟ್ ಕೊಟ್ಟಿದ್ದರಿಗೆ ಗೆದ್ದಿದ್ದಾರೆ. ಅವ್ರು MP ಅವರು ನಮ್ಮವ್ರು ಇದ್ದಾರೆ. ಈಗ ಅವ್ರು ತಾವು ನಾವು ಏನು ಬೇಕಾದ್ರೆ ಕೆಲಸ ತೊಗೊಳ್ಬೋದು. ಈಗ MP ನಮ್ಮವ್ರು ಇರಲಿಲ್ಲ. ಇಲ್ಲಿ BJP 2 ಬಾರಿ MP ಇದ್ರು, ಕೂಬಾ ಅವರು ಇದ್ರು MP. ಈಗ ನಮ್ಮವ್ರು ಬಂದವ್ರೆ ಖುಷಿ ನಮಗೆ, ನಮ್ಮ ಕೆಲಸಗಳು ಆಗ್ತದೆ. ಮುಂದಿನ ಭಾಗದಲ್ಲಿ